ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಭೀಮನ ಅಮಾವಾಸ್ಯೆ ಆಗೋದ್ರಿಂದ ಒಂದು ಸ್ವೀಟ್ ಮಾಡೋಣ ಅಂತಂದ್ಬಿಟ್ಟು ಕ್ಯಾರೆಟಿಂದ ಅದ್ಭುತವಾದ ರುಚಿಯಾದ ಟೇಸ್ಟ್ ಆದ ಕ್ಯಾರೆಟ್ ಲಡ್ಡು ಮಾಡ್ತಾಯಿದ್ದೀನಿ. ಬನ್ನಿ ಏನು ಬೇಕು ಅಂತ ನೋಡೋಣ. ಈಗ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಪ್ರೋತ್ಸಾಹ ನೀಡಿ. ಈಗ ಅರ್ಧ kg ಕ್ಯಾರೆಟ್ ತಗೊಂಡಿದ್ದೀನಿ. ಕ್ಯಾರೆಟ್ನ ನಾನು ತುರಿದಿಟ್ಕೊಂಡು ಅದೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದು. ಅದು ಕ್ಯಾರೆಟ್ದು ಹಸಿ ವಾಸನೆ ಹೋಗೋವರೆಗೂ ನಾವು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಎಷ್ಟು ಫ್ರೈ ಮಾಡ್ಕೋತೀವಿ ಅಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ. ಇವಾಗ ನಾನು 1/4 ಲೀಟ್ರ್ ಹಾಲು ಹಾಕ್ಕೋತಾ ಇದ್ದೀನಿ. ಈ ಹಾಲಲ್ಲಿ ನಾವು ಕ್ಯಾರೆಟ್ನ ಬೇಯಿಸ್ಕೋಬೇಕು. ನೋಡಿ, ಈ ಥರ ರುಚಿಯಾಗಿ ಬೇಯ್ಕೋಬೇಕು. ಬೆಂದಾದಮೇಲೆ ನಾವು ರುಚಿಗೆ ತಕ್ಕಷ್ಟು 1 ಕಪ್ಪು ಸಕ್ಕರೆ ಹಾಕೋತಾ ಇದ್ದೀನಿ ನಾನು. ಸ್ವೀಟು ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ನಾನು ಮೀಡಿಯಮ್ಮಾಗಿ ಸ್ವೀಟ್ ಅತಿ ಏನು ಇದು ಮಾಡ್ಕೊಂಡಿಲ್ಲ. ಈಗ ಚೆನ್ನಾಗಿ ಸ್ವೀಟ್ ಎಲ್ಲ ಬೇಯ್ತಾ ಇದೆ. ಈಗ ನಾವು ನೆಕ್ಸ್ಟು ಒಂದು ಅರ್ಧ ಕಪ್ಪು ಕಾಯಿ ಹಾಕೋತಾ ಇದ್ದೀನಿ. ಕಾಯಿ ತುರಿನ ಫ್ರೆಶ್ ಆಗಿರೋದು, ಹುರಿದಿಟ್ಕೊಂಡಿದ್ದ ಗೋಡಂಬಿ ದ್ರಾಕ್ಷಿ, ಒಂದು 1/4 ಕಪ್ಪಷ್ಟು ರವೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನಾನು ರವೆನ ಆವಾಗಲೇ ರೋಸ್ಟ್ ಮಾಡ್ಕೊಂಡಿದ್ದೆ, ಹುರಿದಿಟ್ಕೊಂಡಿದ್ದೆ. ಈಗ ನೋಡಿ, ಮತ್ತೆ ಕೊನೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಂಡೆ ಕಟ್ಟೋಕ್ಕೆ ರೆಡಿ ಆಗುತ್ತೆ. ಈ ಥರ ಚೆಂದಾಗಿ ನಾದಿ ಎಲ್ಲ ಇದು ಮಾಡಿದ್ಮೇಲೆ ಇವಾಗ ಒಂದೊಂದಾಗಿ ಉಂಡೆ ಕಟ್ಕೊಳ್ಳೋದು. ತುಂಬಾ ಅದ್ಭುತವಾಗಿ ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಷ್ಟು ರುಚಿ ಅಂದರೆ ತುಂಬಾ, ನಾವು ಬೇಕ್ರಿಯಲ್ಲೆಲ್ಲ ತಂದು ತಗೊಂಡು ತಿನ್ನೋದಕ್ಕಿಂತ ಇದೇ ಥರ ಮನೆಯಲ್ಲಿ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದ್ರಲ್ಲಿ, ಅದು ಕ್ಯಾರೆಟ್ ಹಾಕಿರೋದ್ರಿಂದ ನಮ್ಮ ಹೆಲ್ತಿಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ರುಚಿಯಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.